ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ವೆಜ್ ರೆಸಿಪಿ ಮಾಡ್ತಿದ್ದೇನೆ. ಮಟರ್ ಪನ್ನೀರ್ ಮಾಡ್ತಿದ್ದೇನೆ. ಮಟರ್ ಪನ್ನೀರ್ ತುಂಬಾ ರೆಸಿಪಿ ನಿಮ್ಗೆ ಸಿಗ್ತದೆ. ಆದ್ರೆ ಈಚ್ ರೆಸಿಪಿಯಲ್ಲಿ ನಿಮ್ಗೆ ಏನಾದ್ರೂ ಒಂದು ವೇರಿಯೇಷನ್ ಸಿಗ್ತದೆ. ಎಲ್ಲ ಒಳ್ಳೇದಿರ್ತದೆ. ಆದ್ರೆ ನಾನು ತುಂಬಾ ಮಟರ್ ಪನ್ನೀರ್ ರೆಸಿಪಿ ಟ್ರೈ ಮಾಡಿದ್ದೇನೆ. ಇವತ್ತು ನಾನು ಎಂತ ಮಾಡ್ತಿದ್ದೇನೆ ಅಂದ್ರೆ ಡ್ರೈ ಮಾಡ್ತಿದ್ದೇನೆ. ಮಟರ್ ಪನ್ನೀರ್ ಸಬ್ಜಿ ಮಾಡ್ತಿದ್ದೇನೆ. ಇದು ನೀವು ಬೇಕಾದ್ರೆ ಸೆಮಿ ಗ್ರೇವಿ ಕೂಡ ಮಾಡಬಹುದು. ಆದ್ರೆ ನಾನು ಡ್ರೈ ಮಾಡಿದ್ದೇನೆ. ಇದು ನಾನು ಚಪಾತಿ ಜೊತೆ, ರೋಟಿ ಮತ್ತೆ ಅನ್ನ ಜೊತೆ ಸರ್ವ್ ಮಾಡ್ಬೋದಲ್ವಾ, ಅದಕ್ಕೋಸ್ಕರ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಈ ವಿಡಿಯೋ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡದೆ ನೋಡಿ. ನಾನು ಈಸಿಯಾದ ಮಟರ್ ಪನ್ನೀರ್ ಸಬ್ಜಿ ಮಾಡ್ತಿದ್ದೇನೆ. ಇದು ನೀವು ಚಪಾತಿ ಎಲ್ಲ ಅದರ ಜೊತೆ ಎಲ್ಲ ತಿನ್ಬಹುದು. ತುಂಬಾ ಈಸಿ, ಮತ್ತೆ ರೆಸಿಪಿ ತುಂಬಾ ಈಸಿ ಉಂಟು. ಯಾರಿಗೂ ಮಾಡಬಹುದು, ಒಂದು ಬ್ಯಾಚಲರ್ಸ್ ಕೂಡ ಮಾಡಬಹುದು. ಇದನ್ನು ಅಷ್ಟು ಈಸಿ ಉಂಟು ಇದು. ನಾನು ರೈಸ್ ಜೊತೆ ಸರ್ವ್ ಮಾಡಿದ್ದೇನೆ. ಮೊದಲಿಗೆ 3 ಟೊಮೆಟೊ, ಇದಕ್ಕೆ 1 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿ ಬೇಯಿಸಿ. ಇನ್ನೊಂದು ಪಾತ್ರೆಯಲ್ಲಿ ಮಟರ್ ಮತ್ತೆ ಪನ್ನೀರನ್ನು ಹಾಕಿ ಅದನ್ನು ಕೂಡ ಬೇಯಿಸ್ಲಿಕ್ಕೆ ಇಡಿರಿ. ಇದೊಂದು 10 ನಿಮಿಷ ಬೇಯಲಿ. ಅದು ಒಂದು 5 ಮಿನಿಟ್ಸ್ ಸಾಕಾಗ್ತದೆ ಟೊಮೆಟೊ. ಈಗ ಒಂದು ಗ್ರೈಂಡರ್ಗೆ ಒಂದು 4-5 ಗ್ರೀನ್ ಚಿಲ್ಲಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪಿದು ಸ್ಟೆಮ್ ಮತ್ತೆ 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ. ನೀವು ಫ್ರೆಶ್ ಜಿಂಜರ್ ಗಾರ್ಲಿಕ್ ಕೂಡ ಹಾಕಬಹುದು. ನನ್ನ ಹತ್ರ ಇರ್ಲಿಲ್ಲ, ಒಂದು ಗಾರ್ಲಿಕ್ ಏನೋ ಇರ್ಲಿಲ್ಲ, ಸೊ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಇದು ಪೇಸ್ಟ್ ರೆಡಿ ಮಾಡಿ ಇಡೀರಿ. ಇದನ್ನೀಗ ನೋಡಿ, ಈಗ ನಮ್ದು ಮಟರ್ ಮತ್ತೆ ಪನ್ನೀರ್ ಬೆಂದಿದೆ. ಇದನ್ನು ಸ್ಟ್ರೈನ್ ಮಾಡಿ ಅದನ್ನು ಕೂಡ ಸಪ್ರೇಟ್ ಆಗಿ ಇಡೀರಿ. ಈಗ ನಮ್ಮ ಟೊಮೆಟೊ ಬೆಂದಿದೆ ಅಲ್ವಾ, ಅದರ ಸ್ಕಿನ್ ತೆಗೆದಿದ್ದೇನೆ. ಒಂದು ಸ್ವಲ್ಪ ಕ್ಯಾಶು, ಒಂದು 10 ಕ್ಯಾಶು ಮತ್ತೆ ಸ್ವಲ್ಪ ಫ್ರೈಡ್ ಆನಿಯನ್ ಅನ್ನು ಹಾಕಬೇಕು. ನಾನು 2 ಆನಿಯನ್ ಅನ್ನು ಫ್ರೈ ಮಾಡಿಟ್ಟಿದ್ದೆ, ಅದರಲ್ಲಿ ಅರ್ಧ ಇದಕ್ಕೆ ಹಾಕ್ತಿದ್ದೇನೆ. ಈಗ ಒಂದು ಬಾಣಲೆಗೆ 3 ಟೀ ಸ್ಪೂನ್ ಆಯಿಲ್ ಹಾಕಿ, ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ ಮತ್ತೆ ನಾವು ಗ್ರೈಂಡ್ ಮಾಡಿಟ್ಟ ಗ್ರೀನ್ ಚಿಲ್ಲಿ ಪೇಸ್ಟ್ ಉಂಟಲ್ಲ ಅದನ್ನು ಹಾಕಿ ಇದನ್ನು ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ನೀರು ಹಾಕಿ ಫ್ರೈ ಮಾಡಿ. ಅಂದ್ರೆ ಮಿಕ್ಸಿಯಲ್ಲಿ ಮಸಾಲೆ ಇರ್ತದಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಇದು ಫ್ರೈ ಆದ ನಂತರ ನಮ್ಮ ಟೊಮೆಟೊ ಪೇಸ್ಟ್ ಉಂಟಲ್ಲ, ಟೊಮೆಟೊ ಕ್ಯಾಶ್ಯೂ ಎಲ್ಲ ಹಾಕಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದಕ್ಕೆ 2 ಟೀ ಸ್ಪೂನ್ ಸಬ್ಜಿ ಮಸಾಲ ಸಿಗ್ತದೆ ಅಥವಾ ಮ್ಯಾಟ್ ಮಸಾಲ ಸಿಗ್ತದಲ್ಲ, ಅದನ್ನು ಹಾಕಿ. 1 ಟೀ ಸ್ಪೂನ್ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನ್ ಹಳದಿ, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಕವರ್ ಮಾಡಿ ಸ್ವಲ್ಪ ಒಂದು 5-10 ನಿಮಿಷ ಬೇಯಲಿಕ್ಕೆ ಬಿಡಿರಿ ಇದನ್ನು. ಆಗ ಆ ಎಲ್ಲ ಆಯಿಲ್ ಎಲ್ಲ ಮೇಲೆ ಬರ್ತದಲ್ಲ. ಈಗ ನಾವು ಬಾಯ್ಲ್ ಮಾಡಿ ಇಟ್ಟ ಮಟರ್ ಮತ್ತೆ ಪನ್ನೀರನ್ನು ಹಾಕಿ, ಇದಕ್ಕೆ ನಾನು ಹೇಳಿದಲ್ಲ ಸ್ವಲ್ಪ ನಾನು ಫ್ರೈಡ್ ಆನಿಯನ್ ಗ್ರೈಂಡ್ ಮಾಡುವಾಗ ಹಾಕ್ತೇನೆ. ಅರ್ಧ ಇದಕ್ಕೆ ಹಾಕಬೇಕು. 2 ಆನಿಯನ್ ಅನ್ನು ಫ್ರೈ ಮಾಡಿ ಇಟ್ಟಿದ್ದೆ, ಅರ್ಧ ಅದಕ್ಕೆ ಹಾಕ್ತೇನೆ, ಅರ್ಧ ಇದಕ್ಕೆ ಹಾಕಬೇಕು. ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಕೂಡ ಒಂದು 5 ನಿಮಿಷದಷ್ಟು ಸ್ಲೋ ಫ್ಲೇಮಲ್ಲಿ ಮಾಡಿ. ಈಗ ಸ್ವಲ್ಪ ಗ್ರೇವಿ ತರ ಉಂಟಲ್ವಾ, ಮತ್ತೆ ಅದು ಎಲ್ಲ ಡ್ರೈ ಆಗ್ತದೆ.
5 ಮಿನಿಟ್ಸ್ ಕುಕ್ ಆದ ನಂತರ ಇದಕ್ಕೆ 1 ಟೀ ಸ್ಪೂನ್ ಕಸೂರಿ ಮೇಥಿ, ನೋಡಿ ಎಷ್ಟು ಚಂದ ಕಾಣ್ತದೆ ಇದು. 1 ಟೀ ಸ್ಪೂನ್ ಕಸೂರಿ ಮೇಥಿ ಮತ್ತೆ ತುಂಬಾ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ 1-2 ನಿಮಿಷ ಬೇಯಲಿ. ನಂತರ ಇದನ್ನು ಸರ್ವ್ ಮಾಡಿ. ಈಗ ನೋಡಿ ತುಂಬಾ ಡ್ರೈ ಆಗಿದೆ. ಈಗ ನಮ್ಮ ಮಟರ್ ಪನ್ನೀರ್ ಸಬ್ಜಿ ರೆಡಿ ಆಗಿದೆ. ಇದು ನೀವು ರೈಸ್, ರೋಟಿ, ನಾನ್, ಕುಲ್ಚಾ, ತಂದೂರಿ ರೋಟಿ ಯಾವ್ದ್ರಲ್ಲೂ ಕೂಡ ಸರ್ವ್ ಮಾಡ್ಬೋದು. ನಾನ್ ರೈಸ್ ಜೊತೆ ಸರ್ವ್ ಮಾಡಿದ್ದೆ, ಆದ್ರೆ ಇವನ್ ರೈಸ್ ಜೊತೆ ಕೂಡ ತುಂಬಾ ಒಳ್ಳೆ ಟೇಸ್ಟ್ ಬಂದಿತ್ತು. ಈ ರೆಸಿಪಿ ನೋಡಿದ್ರಲ್ವಾ, ತುಂಬಾ ಈಸಿ ಉಂಟು, ಬೇಗನೆ ಆಗ್ತದೆ. ಜಸ್ಟ್ ಬೇಯಲಿಕ್ಕೆ ಒಂದು 5 ಮಿನಿಟ್ಸ್ ಆಗ್ತದೆ. ಒಂದೊಂದು ಗ್ಯಾಸಲ್ಲಿ ಒಂದೊಂದು ಇಟ್ಟರೆ ಸಾಕಾಗ್ತದೆ, ಮತ್ತೆ ಬೇಗನೆ ಆಗ್ತದೆ ಮಾಡ್ಲಿಕ್ಕೆ. ಟ್ರೈ ಮಾಡಿ ನೋಡಿ ಈ ರೆಸಿಪಿಯನ್ನು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.